ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶ್ರೀ ಗಣೇಶನ ಹಾಗೆ ಒಂದು ಬೆಸ್ಟ್ ಸ್ಟಾಕ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 5 ಬೆಸ್ಟ್ ಸ್ಟಾಕ್ಗಳು, ಜೊತೆಗೆ ಒಂದು ETF, ಜೊತೆಗೆ ಒಂದು ಮ್ಯೂಚುವಲ್ ಫಂಡ್ಗಳು. ಇವನ್ನ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಹಾಗೂ ಇವು ಯಾವ ಥರ ಇವೆ ಎಲ್ಲ ಡೀಟೇಲ್ಸ್ ನೋಡೋಣ. ಬೆಸ್ಟ್ ಸ್ಟಾಕ್ ಅಂತ ಹೇಳ್ಬೋದು. ಯಾವುದೇ ಡೆಪ್ಟ್ಸ್ ಇಲ್ಲ ಈ ಕಂಪ್ನಿಗಳ ಮೇಲೆ, ಯಾವುದೇ ಸಾಲ ಇಲ್ಲ ಈ ಒಂದು ಸ್ಟಾಕ್ಗಳ ಮೇಲೆ ಅಂತ ಹೇಳ್ಬೋದು. ಹೀಗಾಗಿ ಚೆನ್ನಾಗಿವೆ, ಬಿಸ್ನೆಸ್ ಕೂಡ ಚೆನ್ನಾಗಿದೆ, ಫಂಡಮೆಂಟಲಿ ಸ್ಟ್ರಾಂಗ್ ಇವೆ, ಬಿಸ್ನೆಸ್ ಕೂಡ ಚೆನ್ನಾಗಿವೆ, ಮತ್ತು ಗ್ರೋತ್ ಓರಿಯೆಂಟೆಡ್ ಸ್ಟಾಕು, ಫ್ಯೂಚರ್ ಗ್ರೋತ್ ಓರಿಯೆಂಟೆಡ್ ಸ್ಟಾಕು, ಇವೆಲ್ಲ ದೃಷ್ಟಿಯಿಂದ ಇವುಗಳನ್ನು ಚೂಸ್ ಮಾಡಿರೋದು. ಅಫ್ಕೋರ್ಸ್ ನಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಲಾಂಗ್ ಟರ್ಮ್ ಪಾಸ್ಪೆಕ್ಟಿವ್ ಇವುಗಳನ್ನು ಕನ್ಸಿಡರ್ ಮಾಡ್ಬೋದು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣಪತಿ ಹಾಗೆ ಬುದ್ಧಿವಂತ ಇರ್ತಕ್ಕಂಥ, ಗಣಪತಿ ಹಾಗೆ ಚುರುಕಾಗಿರ್ತಕ್ಕಂಥ 5 ಸ್ಟಾಕ್ಗಳು, ಒಂದು ETF, ಒಂದು ಮ್ಯೂಚುವಲ್ ಫಂಡನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಶ್ರೀ ಗಣೇಶ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್. ಗಣೇಶ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್. ಗಣೇಶನನ್ನು ನಾವು ನಮ್ಮೆಲ್ಲರ ಮನೆಗಳಲ್ಲಿ ಕೂರಿಸ್ತೀವಿ. ಹಾಗೆ ನಮ್ಮ ಏರಿಯಾಗಳಲ್ಲಿ ಒಂದು ಶಾಮಿಯಾನ ಹಾಕಿಬಿಟ್ಟು, ಒಂದು ಮೇಲ್ಗಡೆ ಸೂರು ಹಾಕಿಬಿಟ್ಟು ಕೂಡಿಸ್ತೀವಿ. ಹೀಗಾಗಿ ಗಣೇಶನಿಗೆ ಮನೆ ಅಂದಾಗ ಫಸ್ಟ್ ಬರೋದು ಹೌಸಿಂಗ್ ಒಂದು ಸೆಕ್ಟರನ್ನು ಕನ್ಸಿಡರ್ ಮಾಡಿರೋದಿಲ್ಲಿ. ಗಣೇಶ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಇವತ್ತಿನ ಬೆಲೆ 803 ಇದೆ. ಇದು ಕೇವಲ ಹೌಸಿಂಗ್ ಅಷ್ಟೇ ಅಲ್ಲ, ರಿಯಲ್ ಎಸ್ಟೇಟ್ ಸೆಕ್ಟರ್ಗಳಲ್ಲೂ ವರ್ಕ್ ಮಾಡ್ತಾ ಇದೆ, ಹೌಸಿಂಗ್ ಪ್ರಾಜೆಕ್ಟ್ಸ್ಗಳನ್ನು ವರ್ಕ್ ಮಾಡ್ತಾ ಇದೆ. ಗೌರ್ಮೆಂಟ್ ಹೌಸಿಂಗ್ ಸೆಕ್ಟರ್ ಆಗಿರ್ಬೋದು, ಪ್ರೈವೇಟ್ ಹೌಸಿಂಗ್ ಸೆಕ್ಟರ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಆಗ್ಬೋದು, ಇನ್ಫ್ರಾಸ್ಟ್ರಕ್ಚರು, ಈ ಎಲ್ಲದರಲ್ಲೂ ಇದು ಇನ್ವಾಲ್ವ್ಮೆಂಟ್ ಆಗಿದೆ ಹಾಗೂ ಕೆಲಸ ಮಾಡ್ತಾ ಇದೆ. ನೋಡಿ, ಇದು ಸೆಕ್ಟರ್ ಬಂದ್ಬಿಟ್ಟು ರಿಯಲ್ಟಿ ಸೆಕ್ಟರ್, ರಿಯಲ್ ಎಸ್ಟೇಟ್ ಸೆಕ್ಟರ್, ಇಂಡಸ್ಟ್ರಿ, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್ನಲ್ಲಿ ಬರುತ್ತೆ. ಮಾರ್ಕೆಟ್ ಕ್ಯಾಪಿಟಲ್ 6,678 ಕೋಟಿ. ಹಾಗೆ ಕ್ಯಾಟಗರಿ ಸ್ಮಾಲ್ ಕ್ಯಾಪ್ನಲ್ಲಿ ಬರುತ್ತೆ. EPS ನೋಡಿ 49 ಇದೆ. ಹಾಗೆ PE ರೇಷಿಯೋ 16.16, ಇಂಡಸ್ಟ್ರಿ PE 80 ಇದೆ. ಇಂಡಸ್ಟ್ರಿ PE ಕಂಪೇರ್ ಮಾಡಿದರೆ PE ರೇಷಿಯೋ ತುಂಬ ಕಡಿಮೆ ಇದೆ. ಇನ್ನು ಗ್ರೋತ್ ಪೊಟೆನ್ಷಿಯಲ್ ಸಾಕಷ್ಟಿದೆ ಈ ಒಂದು ಸೆಕ್ಟರ್ನಲ್ಲಿ, ಈ ಒಂದು ಕಂಪ್ನಿಯಲ್ಲಿ ಅಂತ ಹೇಳ್ಬೋದು. 10 years ರಿಟರ್ನ್ ನೋಡಿ 627%, 5 years 2000% ರಿಟರ್ನ್ಸು 2000% ಕೊಟ್ಟಿದೆ. 2 ವರ್ಷದಲ್ಲಿ 109, ಹಾಗೆ 1 year 87%, ಈ ಥರ ಒಂದು ರಿಟರ್ನ್ಸ್ ಕೊಟ್ಟಿದೆ ಗಣೇಶ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್. ಇನ್ನು ಗಣಪತಿಗೆ ಒಂದು ಮನೆ ಒದಗಿಸಿದ್ದಾಯಿತು, ಸೂರು ಒದಗಿಸಿದ್ದಾಯಿತು, ಗಣಪತಿಯನ್ನು ಸ್ಥಾಪನೆ ಮಾಡಿದ್ದಾಯಿತು. ಗಣಪತಿಗೆ ಏನು ಇಷ್ಟ? ಸಿಹಿ ಅಂದರೆ ತುಂಬ ಇಷ್ಟ, ಬೆಲ್ಲ ಅಂದರೆ ತುಂಬ ಇಷ್ಟ. ಹೀಗಾಗಿ ಬಲರಾಂಪುರ್ ಚಿನಿ ಮಿಲ್ಸ್, ಹೌದು, ಸಕ್ಕರೆ ಉತ್ಪಾದನೆ ಮಾಡ್ತಕ್ಕಂಥ ಕಂಪ್ನಿ, ಬೆಲ್ಲ ಉತ್ಪಾದನೆ ಮಾಡ್ತಕ್ಕಂಥ ಕಂಪ್ನಿ ಬಲರಾಂಪುರ್ ಚಿನಿ ಮಿಲ್ಸ್ 568 ಇದೆ ಇವತ್ತಿನ ಬೆಲೆ. ಸೆಕ್ಟರ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಬರುತ್ತೆ. ಇಂಡಸ್ಟ್ರಿ, ಶುಗರ್ ಇಂಡಸ್ಟ್ರಿ 11,453 ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರುತ್ತೆ. EPS ನೋಡಿ 26 ಇದೆ. PE ರೇಷಿಯೋ 21, ಇಂಡಸ್ಟ್ರಿ PE 31 ಇದೆ. ಹಾಗೆ ಡಿವಿಡೆಂಡ್ ಕೂಡ 0.53 ಡಿವಿಡೆಂಡ್ ಈಲ್ಡ್ ಮಾಡ್ತಾ ಇದ್ದಾರೆ. ನೋಡಿ, ಶುಗರ್ ಸ್ಟಾಕ್ ಅಂದಾಗ ಕಂಟಿನ್ಯೂ ಒಂದು ಇದಕ್ಕೆ ಲಿಮಿಟ್ ಅಂತಿಲ್ಲ, ಯಾವಾಗಿದ್ರೂ ಡಿಮ್ಯಾಂಡ್ ಇದ್ದಿದ್ದೆ ಶುಗರ್ಗೆ, ಬೆಲ್ಲಕ್ಕೆ. ಹಾಗೆ ಇಥನಾಲ್ ಕೂಡ ಪ್ರೊಡ್ಯೂಸ್ ಮಾಡ್ತವೆ. ಹೀಗಾಗಿ ಎವರ್ ಗ್ರೋಯಿಂಗ್ ಕಂಪ್ನಿ, ಎವರ್ ಗ್ರೋಯಿಂಗ್ ಸ್ಟಾಕ್ಸ್ ಅಂತ ಹೇಳ್ಬೋದು ಇವು. ಇದು ಕೂಡ ಡೆಪ್ಟ್ ಫ್ರೀ ಇದೆ. ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಎಲ್ಲ ಸ್ಟಾಕ್ಗಳು ಡೆಪ್ಟ್ ಫ್ರೀ ಇವೆ ಸ್ನೇಹಿತರೆ, ಮತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಇವೆ. ಹೀಗಾಗಿ ಎವರ್ ಗ್ರೀನ್, ಎವರ್ ಗ್ರೋತ್ ಇರ್ತಕ್ಕಂಥ ಶುಗರ್ ಸ್ಟಾಕ್ಗಳು, ಇವನ್ನ ಖಂಡಿತ ಒಂದು ಲಾಂಗ್ ಟರ್ಮ್ ಪಾಸ್ಪೆಕ್ಟಿವ್ ಒಂದು ಚೂಸ್ ಮಾಡ್ಬೋದು. 10 year ರಿಟರ್ನ್ಸ್ ನೋಡಿ 762% ಇದೆ. 5 years 328, 2 years 56, 1 year 40%, ಈ ಥರ ಒಂದು ರಿಟರ್ನ್ಸ್ ಕೊಟ್ಟಿದೆ. ನೋಡಿ, ಗಣಪತಿಗೆ ಮನೆ ಕಟ್ಟಿಸಿದ್ದಾಯಿತು, ಸೂರು ಒದಗಿಸಿದ್ದಾಯಿತು, ಹಾಗೆ ಗಣಪತಿಗೆ ಸಿಹಿ ತಿಂಡಿಗಳನ್ನು ಕೊಟ್ಟಿದ್ದು ಆಯಿತು. ಇವಾಗ ಗಣಪತಿ ಹೊರಗಡೆ ಟ್ರಾವೆಲ್ ಮಾಡ್ಬೇಕಂತಾನೆ, ಅಡ್ಡಾಡ್ಬೇಕಂತಾನೆ. ಅವನ ವಾಹನ ಅಂದರೆ ತುಂಬ ಇಷ್ಟ ಗಣಪತಿಗೆ, ಇಲ್ಲಿ ಗಣಪತಿಯ ವಾಹನ. ಆದರೆ ಇಲ್ಲಿ ಮಾಡರ್ನ್ ಗಣಪತಿ ಆಗಿರೋದ್ರಿಂದ ನಾವು ಸ್ವಲ್ಪ ಮಾಡ್ರೇಟ್ ಮಾಡಿಬಿಟ್ಟು ಟಾಟಾ ಮೋಟರ್ಸನ್ನು ಸೆಲೆಕ್ಟ್ ಮಾಡಿದ್ವಿ ಗಣಪತಿಗೆ ಅಡ್ಡಾಡಲಿಕ್ಕೆ. ಟಾಟಾ ಮೋಟರ್ಸ್ ಲಿಮಿಟೆಡ್ 1049 ಇದೆ ಇವತ್ತಿನ ಶೇರ್ ಬೆಲೆ.
ಸೆಕ್ಟರ್ ಆಟೋಮೊಬೈಲ್ಸ್ ಆ್ಯಂಡ್ ಆನ್ಸಿಲರಿ ಇಂಡಸ್ಟ್ರಿ ಕೂಡ ಆಟೋಮೊಬೈಲ್ಸ್, ಟ್ರಕ್ಸ್, LCV ಇಂಡಸ್ಟ್ರಿ ಬರುತ್ತೆ. ಮಾರ್ಕೆಟ್ ಕ್ಯಾಪಿಟಲ್ 3,80,000, ಆಲ್ಮೋಸ್ಟ್ ಆಲ್ 4 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಕ್ಯಾಟಗರಿ ಲಾರ್ಜ್ ಕ್ಯಾಪ್ನಲ್ಲಿ ಬರುತ್ತೆ. EPS ನೋಡಿ 91 ಇದೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಸ್ಟಿಲ್ 11 ಇದೆ. ಹ್ಯೂಜ್ ಒಂದು ಪೊಟೆನ್ಷಿಯಲ್ ಇದೆ ಅಂತ ಹೇಳ್ಬೋದು. ಇಂಡಸ್ಟ್ರಿ PE 13 ಇದೆ. ಇಂಡಸ್ಟ್ರಿ PEಗಿಂತ ಕಡಿಮೆ ಇದೆ, ಪರವಾಗಿಲ್ಲ, ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಡಿವಿಡೆಂಡ್ ಕೂಡ 0.57 ಡಿವಿಡೆಂಡ್ ಈಲ್ಡ್ ಮಾಡ್ತಾ ಇದ್ದಾರೆ. 10-year ರಿಟರ್ನ್ಸ್ ಟಾಟಾ ಮೋಟರ್ಸ್ 109%, 5 years 788%, 2 years 128, 1 year 71%, ಈ ಥರ ಒಂದು ರಿಟರ್ನ್ಸ್ ಕೊಟ್ಟಿದೆ. ನೋಡಿ ಸ್ನೇಹಿತರೆ, ಗಣಪತಿಗೆ ಮನೆ ಕಟ್ಟಿಸಿದ್ದು ಆಯಿತು, ಸೂರು ಒದಗಿಸಿದ್ದಾಯಿತು, ಸಿಹಿ ಪದಾರ್ಥಗಳನ್ನು ತಿನ್ನಿಸಿದ್ದು ಆಯಿತು, ಹಾಗೆ ಗಣಪತಿ ಅಡ್ಡಾಡಲಿಕ್ಕೆ ವಾಹನಗಳನ್ನು ಕೊಟ್ಟಿದ್ದು ಆಯಿತು. ನೆಕ್ಸ್ಟ್, ಗಣಪತಿ ತುಂಬ ಬುದ್ಧಿವಂತ, ಎಲ್ಲರಿಗೂ ಗೊತ್ತಿದೆ. ಗಣಪತಿ ಅಷ್ಟು ಚಾಣಾಕ್ಷತನ ಬುದ್ಧಿವಂತ ದೇವರು ಈ ಜಗತ್ತಿನಲ್ಲಿ ಬೇರೊಬ್ಬರಿಲ್ಲ ಅಂತ ಅನ್ಕೋತೀನಿ. ಎಲ್ರಿಗೂ ಗೊತ್ತಿದ್ದೇ ಇದೆ. ಬುದ್ಧಿವಂತ ಜಾಣ ದೇವರು ಅಂದಾಗ, ಪ್ರಥಮ ಪೂಜಿತ ದೇವರು ಅಂದಾಗ ಬರೋದು ಯಾರು? ಗಣಪತಿ. ಹೀಗಾಗಿ ಗಣಪತಿ ಬುದ್ಧಿವಂತನಾಗಿರೋದ್ರಿಂದ ಗಣಪತಿ ಒಂಥರ ಹೇಗೆ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಂಗೆ, IIT ಇಂಜಿನಿಯರ್ ಇದ್ದಂಗೆ, ತುಂಬ ಚಾಣಾಕ್ಷ, ದೊಡ್ಡ ಆಫೀಸರ್ ಇದ್ದಂಗೆ. ಹೀಗಾಗಿ ಗಣಪತಿ ಎಲ್ಲ ತಿಂಡಿ ತಿಂದು ಅಡ್ಡಾಡಿ ಬಂದು ಎಲ್ಲ ಮಾಡಿದ ನಂತರ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಾನೆ. ಅದಕ್ಕೇನು ಬೇಕು? ಬಿರ್ಲಾ ಸಾಫ್ಟ್ ಲಿಮಿಟೆಡ್ ಒಂದು ಸ್ಟಾಕನ್ನು ಚೂಸ್ ಮಾಡಿರೋದು. IT ಸ್ಟಾಕ್. ಇದು ಕೂಡ ಎವರ್ ಡಿಮ್ಯಾಂಡಿಂಗ್ ಕಂಪ್ನಿ, ಎವರ್ ಡಿಮ್ಯಾಂಡಿಂಗ್ ಸೆಕ್ಟರ್ ಅಂತ ಹೇಳ್ಬೋದು ಫಾರ್ ಲಾಂಗ್ ಟರ್ಮ್. ಬಿರ್ಲಾ ಸಾಫ್ಟ್ ಇವತ್ತಿನ ಬೆಲೆ 653 ಇದೆ. ಸೆಕ್ಟರ್ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ, IT ಇಂಡಸ್ಟ್ರಿ, IT ಸಾಫ್ಟ್ವೇರ್. ಹಾಗೆ ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 18,047 ಕೋಟಿ. ಮತ್ತು ಕ್ಯಾಟಗರಿ ಸ್ಮಾಲ್ ಕ್ಯಾಪ್ ಬರುತ್ತೆ. EPS 23 ಇದೆ. PE ರೇಷಿಯೋ 28, ಇಂಡಸ್ಟ್ರಿ PE 34. PE ರೇಷಿಯೋ ಚೆನ್ನಾಗಿದೆ ಅಂತ ಹೇಳ್ಬೋದು. ಡಿವಿಡೆಂಡ್ ಕೂಡ 1% ಡಿವಿಡೆಂಡ್ ಕೊಡ್ತಾ ಇದ್ದಾರೆ. 10 years ರಿಟರ್ನ್ಸ್ ನೋಡಿ 315%, 5 years 894%, 2 years 102%, 1 year 24% ರಿಟರ್ನ್ಸ್ ಕೊಟ್ಟಿದೆ. ನೋಡಿ ಸ್ನೇಹಿತರೆ, ಗಣಪತಿಗೆ ನಾವು ಮನೆಯನ್ನು ಕಟ್ಟಿಸಿದ್ದು ಆಯಿತು, ಸೂರು ಒದಗಿಸಿದ್ದಾಯಿತು, ನಂತರ ಗಣಪತಿಗೆ ಸಿಹಿ ತಿಂಡಿಗಳನ್ನು ಕೊಟ್ಟಿದ್ದಾಯಿತು, ಮೋದಕ ಪ್ರಸಾದವನ್ನು ನೀಡಿದ್ದಾಯಿತು, ನಂತರ ಗಣಪತಿ ಸಂಚಾರ ಮಾಡಲಿಕ್ಕೆ ವಾಹನವನ್ನು ಕೊಟ್ಟಿದ್ದೇವೆ, ನಂತರ ಗಣಪತಿ ಬುದ್ಧಿವಂತನಾಗಿರೋದ್ರಿಂದ ಅವನಿಗೆ ಲ್ಯಾಪ್ಟಾಪ್ ಕೂಡ ಕೊಡಿಸಿದ್ವಿ. ನಂತರ ಗಣಪತಿ ಇವೆಲ್ಲದ ನಂತರ ಮತ್ತೆ ಹೊಟ್ಟೆ ಹಸಿತಾ ಇದೆ, ಗಣಪತಿ ತಿಂಡಿ ಪೋತ ಆಗಿರೋದ್ರಿಂದ ಜೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ತಾನೆ. ಹೀಗಾಗಿ ಜೊಮ್ಯಾಟೊ ಸೆಲೆಕ್ಟ್ ಮಾಡಿರೋದು. ಅಫ್ಕೋರ್ಸ್ ಸಾಕಷ್ಟು ಬೇರೆ ಬೇರೆ ಇವೆ. ಝೊಮ್ಯಾಟೊ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಫಂಡಮೆಂಟಲಿ ಸ್ಟ್ರಾಂಗ್ ಇದೆ, ಹಾಗೆ ಟೆಕ್ನಿಕಲಿ ಕೂಡ ಚೆನ್ನಾಗಿದೆ, ಮತ್ತು ಕ್ಯಾಪಿಟಲ್ ಕೂಡ ದೊಡ್ಡ ಮಟ್ಟದ ಒಂದು ಕ್ಯಾಪಿಟಲ್ ಇದೆ. ಮತ್ತು ಝೊಮ್ಯಾಟೊ ಕೇವಲ ಫುಡ್ ಇಂಡಸ್ಟ್ರಿ ಅಷ್ಟೇ ಅಲ್ಲ, IT ಸೆಕ್ಟರ್ನಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಝೊಮ್ಯಾಟೊ ಲಿಮಿಟೆಡ್ ಇವತ್ತಿನ ಬೆಲೆ 259 ಇದೆ. ನೋಡಿ, ಇದು ಸೆಕ್ಟರ್ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಸೆಕ್ಟರ್ನಲ್ಲಿ ಬರುತ್ತೆ. ಇಂಡಸ್ಟ್ರಿ ಕಾಮರ್ಸ್ ಇಂಡಸ್ಟ್ರಿಯಲ್ಲಿ ಬರುತ್ತೆ. ಹೀಗಾಗಿ ಮಲ್ಟಿಪಲ್ ಬಿಸ್ನೆಸ್ ಇದೆ. IT ಸೆಕ್ಟರ್ನಲ್ಲಿ ಕೆಲಸ ಮಾಡುತ್ತೆ, ಕಾಮರ್ಸ್ ಮಾಡುತ್ತೆ, ಒಂದು ಈ ಥರ ಮಲ್ಟಿಪಲ್ ಬಿಸ್ನೆಸ್ ಇದೆ. ಫುಡ್ ಇಂಡಸ್ಟ್ರಿಯಲ್ಲಿ ಕೂಡ ಕೆಲಸ ಮಾಡುತ್ತೆ. ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 2,29,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಕ್ಯಾಟಗರಿ ಲಾರ್ಜ್ ಕ್ಯಾಪು. ಮತ್ತು EPS 0.68, PE ರೇಷಿಯೋ 381, ಹ್ಯೂಜ್ PE ರೇಷಿಯೋ ಇದೆ. ಇಂಡಸ್ಟ್ರಿ PE ಕೂಡ ಅದೇ ಥರ ಇದೆ, 366 ಇಂಡಸ್ಟ್ರಿ PE ಇದೆ. ಡಿವಿಡೆಂಡ್ ಓಕೆ, ಇನ್ನುವರೆಗೆ ಡಿವಿಡೆಂಡ್ ಈಲ್ಡ್ ಮಾಡಿಲ್ಲ ಈ ಕಂಪ್ನಿ. ನೋಡಿ, 2 years ರಿಟರ್ನ್ 335%, 1 year 164, 6 month 56%, ಈ ಥರ ಒಂದು ರಿಟರ್ನ್ಸ್ ಕೊಟ್ಟಿದೆ. ನೋಡಿ, ಸ್ಟಾಕ್ಸ್ಗಳನ್ನು ನಾವು ಚೂಸ್ ಮಾಡಿದ್ವಿ. ಆಲ್ರೆಡಿ 5 ಸ್ಟಾಕ್ಗಳು ಗಣಪತಿಗೆ ಸಂಬಂಧಪಟ್ಟಂತೆ 5 ಬೆಸ್ಟ್ ಸ್ಟಾಕ್ಗಳನ್ನು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಚೂಸ್ ಮಾಡಿದ್ವಿ ನಾವು. ಅಫ್ಕೋರ್ಸ್ ಗಣಪತಿಗೆ ಅಂತ ಹೇಳ್ಬಿಟ್ಟು ನಮಗೆ ಚೂಸ್ ಮಾಡಿರೋದು ಹೆಸರು ಗಣಪತಿದು, ಅವನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. 5 ಫಂಟಾಸ್ಟಿಕ್ ಸ್ಟಾಕ್ಗಳನ್ನು ಚೂಸ್ ಮಾಡಿದ್ವಿ. ನೆಕ್ಸ್ಟ್ ಏನು ಗಣಪತಿ ಏನಂತಾನೆ, ತನಗಷ್ಟೇ ಅಲ್ಲ ತನ್ನ ಫ್ಯಾಮಿಲಿ ಕೂಡ ಚೆನ್ನಾಗಿರಬೇಕು ಅಂತಾನೆ ಕೇವಲ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಿಬಿಟ್ಟು ರಿಸ್ಕ್ ತಗೊಳ್ಳೋದು ಬೇಡ, ಸ್ವಲ್ಪ ETF ಹೂಡಿಕೆ ಮಾಡೋಣ ಅಂದ್ಬಿಟ್ಟು ತಾಯಿ ಪಾರ್ವತಿ ದೇವಿ ಹಾಗೆ ತಂದೆ ಈಶ್ವರ ಮತ್ತು ಅವನ ಸಹೋದರನಿಗೋಸ್ಕರ ಒಂದು ETF ಹೂಡಿಕೆ ಮಾಡಲಿಕ್ಕೆ ನೋಡಿದಾಗ ETF ಬೆಟರ್, SBI ETF IT ಇನ್ಫಾರ್ಮೇಷನ್ ಟೆಕ್ನಾಲಜಿದು IT ಸೆಕ್ಟರ್ನ ಒಂದು ETF ಇದೆ. ETF ಯಾವುದು? SBI
ETF IT ಇವತ್ತಿನ ಬೆಲೆ 450 ಇದೆ. ಅದರದ್ದು ಯೂನಿಟ್ ಬೆಲೆ 1 ಇಯರ್ ರಿಟರ್ನ್ ನೋಡಿ 32.29% ರಿಟರ್ನ್ಸ್ ಕೊಡ್ತಾ ಇದೆ. ರಿಟರ್ನ್ಸು ಚೆನ್ನಾಗಿದೆ. ಇಯರ್ ಆನ್ ಇಯರ್ ರಿಟರ್ನು 32% ಕೊಡ್ತಾ ಇದೆ. ನಮಗೆ ಅಷ್ಟೊಂದು ಬೇಡ, ಮೋರ್ ದೆನ್ 20-25% ಪರ್ ಇಯರ್ ಸಿಕ್ಕರೂ ಸಹ ಒಳ್ಳೆ ಅಮೌಂಟ್ ಆಗುತ್ತೆ. ಫಾರ್ ಲಾಂಗ್ ಟರ್ಮ್ ETF ಅಂದಾಗ ನೋಡಿ ಬಾಯ್ ಆನ್ ಡಿಪ್ಸ್ ಸ್ಟ್ರಾಟಜಿ ಇರ್ಬೋದು. ನಾನು ಒಂದು ವಿಡಿಯೋ ಮಾಡಿದ್ದೆ ETF ಸಂಬಂಧಪಟ್ಟಂತೆ. ಅಫ್ಕೋರ್ಸ್ ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ರಿಗಾರ್ಡಿಂಗ್ ETF ಓನ್ಲಿ. ETF ಬೆಸ್ಟ್ ಮಟೀರಿಯಲ್ ನೋಡಿ, ಸೇಫರ್ ಸೈಡ್ ಅಂತ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್, ತುಂಬ ಒಂದು ಸೇಫರ್ ಸೈಡ್ ಇರ್ತಕ್ಕಂಥ ಹೂಡಿಕೆ ಅಂದರೆ ETF ಸದ್ಯದ ಮಟ್ಟಿಗೆ ಮ್ಯೂಚುವಲ್ ಫಂಡ್ಗಿಂತಲೂ ಬೆಸ್ಟ್ ಅದು. ಏನಕ್ಕೆ ಅಂದರೆ ರಿಸ್ಕ್ ಕಡಿಮೆ ಇರುತ್ತೆ, ತುಂಬ ಒಂದು ವೊಲಟಿಲಿಟಿ ಇರಲ್ಲ. ಹಾಗೆ ಯಾವಾಗ ಸೆಕ್ಟರ್ ಬೀಳುತ್ತೆ, ಇಂಡೈಸಸ್ ಬೀಳುತ್ತೆ, ಅವಾಗ ನಾವು ಪರ್ಚೇಸ್ ಮಾಡಿದರೆ ರಿಟರ್ನ್ಸ್ ನಮಗೆ ಜಾಸ್ತಿ ಸಿಗುತ್ತಾ ಹೋಗುತ್ತೆ. ಬಾಯ್ ಆನ್ ಡಿಪ್ ಸ್ಟ್ರಾಟಜಿ ಮಾಡಬೇಕು. ಯಾವಾಗ ಮಾರ್ಕೆಟ್ ಫಾಲ್ ಆಗುತ್ತೆ ಅವಾಗ ನಾವು ಅಕ್ಯುಮುಲೇಟ್ ಮಾಡ್ತಾ ಹೋಗಬೇಕು ETF ಅಂದರೆ ಚೆನ್ನಾಗಿ ರಿಟರ್ನ್ ಸಿಗುತ್ತೆ ಲಾಂಗ್ ಟರ್ಮ್ನಲ್ಲಿ. ಇರಲಿ, SBI ETF IT ಅನ್ನು ಕನ್ಸಿಡರ್ ಮಾಡ್ಬೋದು ಲಾಂಗ್ ಟರ್ಮ್ಗೆ. ನೋಡಿ, ಇದು SBI ETFದು IT ETF. 1 ಇಯರ್ ಹೈ 52 ವೀಕ್ ಹೈ ನೋಡಿ 417 ಇದೆ, ಲೋ 317 ಇದೆ. ಹಾಗೆ ಇವತ್ತಿಂದು ಹೈ ಲೋ ನೋಡೋದಾದರೆ 449, ಲೋ 458 ಹೈ ನಿಮ್ಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. 449 ಇವತ್ತಿನ ಲೋ, 458 ಹೈ ಇದೆ. ಅಂದರೆ ಚೆನ್ನಾಗಿ ಒಂದು ಮೊಮೆಂಟಮ್ ಇರುತ್ತೆ, ಇದರಲ್ಲಿ ಫ್ಲಕ್ಚುಯೇಷನ್ ಇರುತ್ತೆ, ವೊಲಟಿಲಿಟಿ ಇರುತ್ತೆ. ನಮಗೆ ಬೈ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಸಪೋಸ್ ನಮ್ಗೆ ಬೇಡಪ್ಪ, ಅರ್ಜೆಂಟ್ ದುಡ್ಡು ಬೇಕಂದಾಗ ಸೆಲ್ ಮಾಡಲಿಕ್ಕೂ ಒಂದು ಜಾಸ್ತಿ ಒಂದು ಚೆನ್ನಾಗಿ ವೊಲಟಿಲಿಟಿ ಇರೋದ್ರಿಂದ ನಮಗೆ ಬೇಗ ಸೆಲ್ ಆಗುತ್ತೆ, ಹೋಲ್ಡ್ ಆಗಲ್ಲ 2-3 ದಿನ. ಈ ಥರ ಇಮಿಡಿಯೇಟ್ ಸೆಲ್ ಆಗೋ ಚಾನ್ಸಸ್ ಇರುತ್ತೆ. ಸೆಲ್ ಮಾಡಬೇಕಂದಾಗ, ಬಾಯ್ ಮಾಡಬೇಕಂದಾಗ ಕೂಡ ಬೇಗ ಬಾಯ್ ಮಾಡ್ಬೋದು. ಲಿಕ್ವಿಡಿಟಿ ಅಂದರೆ ಲಿಕ್ವಿಡಿಟಿ ಚೆನ್ನಾಗಿರೋದ್ರಿಂದ ಇದನ್ನು ಚೂಸ್ ಮಾಡಿದ್ದೀನಿ. SBI IT ETF ನೋಡಿ, ಇದ್ರದ್ದು AUM 116 crore ಇದೆ. ನಂಬರ್ ಆಫ್ ಸ್ಟಾಕ್ಸ್ ಇದರಲ್ಲಿ 10 ಸ್ಟಾಕ್ಸ್ಗಳಿವೆ. 2020ರಲ್ಲಿ ಪ್ರಾರಂಭ ಮಾಡಿದ್ದು. ವೆರಿ ರಿಸ್ಕಿ ಅಂತ ಕೊಡ್ತಿದ್ದಾರೆ. ಮತ್ತು ಕೀ ಮೆಟ್ರಿಕ್ಸ್ 0.22 ಒಂದು ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ. NAV 450 ಅಂದರೆ ಇವಾಗಿನ ವ್ಯಾಲ್ಯೂ. ಇದರಲ್ಲಿ ಯಾವ್ಯಾವ ಸ್ಟಾಕ್ ಇನ್ವಾಲ್ವ್ ಆಗುತ್ತೆ ನೋಡಿ, ಇನ್ಫೋಸಿಸು, TCS, HCL ಟೆಕ್ಕು, ಟೆಕ್ ಮಹೀಂದ್ರಾ, ವಿಪ್ರೋ, ಈ ಥರ ಎಲ್ಲ ಆಲ್ಮೋಸ್ಟ್ ಆಲ್ ಒಂದು IT ಸ್ಟಾಕ್ಗಳನ್ನು ಇವರು ಕನ್ಸಿಡರ್ ಮಾಡಿರ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಗಣಪತಿ 5 ಸ್ಟಾಕ್ಗಳನ್ನು ತಗೊಂಡ, ಹಾಗೆ ಇನ್ವೆಸ್ಟ್ ಮಾಡಿದ 5 ಸ್ಟಾಕ್ಗಳಲ್ಲಿ ಲಾಂಗ್ ಟರ್ಮ್ಗೆ ಮತ್ತು ಫ್ಯಾಮ್ಲಿಗೆ ಪರವಾಗಿ ಒಂದು ETF ಹೂಡಿಕೆ ಮಾಡಿದ. ಇರಲಿ, ಒಂದು ಸೇಫ್ಟಿ ಇರಲಿ ಅಂತೇಳಿ ಕೊನೆಗೆ ಮ್ಯೂಚುವಲ್ ಫಂಡ್ ಏಕೆ ಬಿಡೋದು ಅಂತ ಒಂದು ಬೆಸ್ಟ್ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡೋಣಂತ ಮ್ಯೂಚುವಲ್ ಫಂಡನ್ನು ಸಿಲೆಕ್ಟ್ ಮಾಡಿದ್ದಾನೆ ಗಣಪತಿ. ಅದು ನಿಪ್ಪೋನ್ ಇಂಡಿಯಾ ಪವರ್ ಆ್ಯಂಡ್ ಇನ್ಫ್ರಾ ಫಂಡ್. ಹೌದು, ಹೆಸರು ಗಣಪತಿದು, ಎಲ್ಲ ಇನ್ವೆಸ್ಟ್ಮೆಂಟ್ ನಮ್ಮದು, ನಮ್ಮ ಹೆಸರು ಸ್ನೇಹಿತರೆ. ಏನಕ್ಕೆ ಹೇಳ್ತಾ ಇದ್ದೀನಿ ಗಣಪತಿ ಅಂತ ಈ ಥರ ಹೇಳ್ತಾ ಇರೋದು, ನಾವು ಚಾಣಾಕ್ಷರಾಗಿ ಹೂಡಿಕೆ ಮಾಡಬೇಕಾಗುತ್ತೆ ಗಣಪತಿ ಥರ ಬುದ್ಧಿವಂತಿಕೆಯಿಂದ ಅಂತ. ನಮ್ಮ ಒಂದು ದುಡ್ಡನ್ನು ಡೈವರ್ಸಿಫೈ ಮಾಡಬೇಕು. ನಾವು ಕೇವಲ ಒಂದೇ ಸ್ಟಾಕಲ್ಲಿ ಹೂಡಿಕೆ ಮಾಡೋದು, ಕೇವಲ ಒಂದು 5-6 ಸ್ಟಾಕ್ನಲ್ಲಿ ಒಂದೇ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡೋದು, ಈ ಥರ ಮಾಡಬಾರ್ದು. ಡಿಫ್ರೆಂಟ್ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಬೇಕು. ಯಾಕಂದರೆ ಒಂದು ಸೆಕ್ಟರ್ ಫಾಲ್ ಆದರೂ ಕೂಡ ಇನ್ನೊಂದು ಸೆಕ್ಟರ್ ಒಂದು ಅಪ್ಸೈಡ್ ಇರುತ್ತೆ, ನಮ್ಮ ದುಡ್ಡು ಸುರಕ್ಷಿತವಾಗಿರುತ್ತೆ. ಬರೀ ಸ್ಟಾಕಲ್ಲಿ ಹೂಡಿಕೆ ಮಾಡಿದಾಗ ಸ್ಟಾಕ್ ಮಾರ್ಕೆಟ್ ಫಾಲ್ ಆದರೆ ETF, ಮ್ಯೂಚುವಲ್ ಫಂಡು ಅವು ಸ್ವಲ್ಪ ದುಡ್ಡನ್ನು ತಂದು ಕೊಡ್ತವೆ. ಹೀಗಾಗಿ ಮಲ್ಟಿಪಲ್ ಒಂದು ಐಡಿಯಾ ಮಾಡಿಬಿಟ್ಟು ಬೇರೆ ಬೇರೆ ಸೆಗ್ಮೆಂಟ್ಗಳಲ್ಲಿ ಹೂಡಿಕೆ ಮಾಡೋದು ಸೂಕ್ತ. ಆಫ್ಕೋರ್ಸ್ ಗೋಲ್ಡನ್ನು ನೀವು ಪರಿಗಣಿಸಿ. ನಿಪ್ಪೋನ್ ಇಂಡಿಯಾ ಪವರ್ ಆ್ಯಂಡ್ ಇನ್ಫ್ರಾ ಫಂಡು ಇದು ರಿಟರ್ನ್ಸ್ ಚೆನ್ನಾಗಿ ಕೊಡ್ತಾ ಇದೆ. ಸುಮಾರು 2015-16ರಿಂದ ಪ್ರಾರಂಭ ಆಗಿದೆ. ದಿಸ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಂಡ್ ಫಸ್ಟ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ ಅಂತ ಹೇಳ್ಬೋದು, ನಿಪ್ಪೋನ್ ಕಂಪ್ನಿದು. ಈ ಪವರ್ ಆ್ಯಂಡ್ ಇನ್ಫ್ರಾ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ ನೋಡಿ. ಇದು ಕೂಡ 2015ರಲ್ಲಿ ಸ್ಟಾರ್ಟ್ ಆಗಿದೆ. ರಿಟರ್ನ್ಸು ಮೋರ್ ದೆನ್ 60% 1 ಇಯರ್ ಕೊಟ್ಟಿದೆ. 3 ಇಯರ್ 5 ಇಯರ್ಸು ಮೋರ್ ದೆನ್ 30% ಕೊಟ್ಟಿದೆ. ಆಲ್ ಟೈಮ್ ನೋಡಿದರೆ ಆಲ್ಮೋಸ್ಟ್ ಆಲ್ ಒಂದು 17% ಆಲ್ ಟೈಮ್ ರಿಟರ್ನ್ಸ್ ಕೊಟ್ಟಿದೆ. ಬೆಸ್ಟ್ ಒಂದು ಮ್ಯೂಚುವಲ್ ಫಂಡು, ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು, ನಿಪ್ಪೋನ್ ಇಂಡಿಯಾ ಪವರ್ ಆ್ಯಂಡ್ ಇನ್ಫ್ರಾ ಫಂಡ್. ಸೊ ಈ ಥರ ಒಂದು ಗಣಪತಿ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ದಯವಿಟ್ಟು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆ ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಮತ್ತೇನೆ ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.